ಎಷ್ಟೆಷ್ಟು ಮೀಟ್ರ್ ಮಾಡ್ಕೊಂತೀರಿ ಸರ್ ಈಗ? ಅಲ್ಲಿಂದ ಇಲ್ಲಿವರೆಗೆ ಅಷ್ಟೇನಾ? ಅಂದರೆ ಅಲ್ಲಿಂದ ಇಲ್ಲಿವರೆಗೆ ಮಾತ್ರ ಮಾಡ್ಕೊಂತೀರಾ? ಎಷ್ಟು ದೂರ ಸುಡ್ಕೊಂಬಂದಿರ? ಹೌದಾ? ಎಷ್ಟು ಜನ ಮತ್ತೆ ಸ್ಟಾಫ್ ಸಾಕಾ ಇಬ್ರೆ? ಆಗಲ್ಲ. ಎಲ್ಲರೂ ಜಾಸ್ತಿ ಎಲ್ಲರೂ ಆ ಕಡೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ಇದು ಕಟಿಂಗಿಗೆ ಆರ್ಡರ್ ಆಗಿದೆ ಅಲ್ಲ ಅದು ಮರ? ಹಾಂ. ನೋಡಿ, ನಾನು ಇಲ್ಲಿ ಒಂದು ಫೈರ್ ಲೈನ್ ಮಾಡಲ್ಲಿ ಬಂದಿದ್ದೀನಿ. ದುರಾದೃಷ್ಟಕರ ಅಂದರೆ 2 ಜನ ಇದ್ದಾರೆ ಫೈರ್ ಲೈನ್ ಮಾಡ್ತಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ, ಮರಗಳದ್ದು ಬುಡದು ಅಷ್ಟು ಸುಡ್ತಾ ಇದ್ದಾರೆ. ನಾನು ಈ ಹೆದ್ದಾರಿಯಲ್ಲಿ ಏನು ಅಂತಂದರೆ, ಈ ಅಗಲೀಕರಣದ ಹೆಸರಲ್ಲಿ ಅಗೇನ್ ಶಿವಮೊಗ್ಗ ಸಂಸದ ಆಗಿರೋಂಥ ರಾಘವೇಂದ್ರ ಅವರು ಇಲ್ಲಿ ಒಂದು 4 ಲೈನ್ ತರ್ತಾ ಇದ್ದಾರೆ. ಭಾಳ ಜನ ಜಾಸ್ತಿ ಇದ್ದಾರೆ ಅಂತ ಅವರು ಬೈಂದೂರು ರೋಡ್ಗೆ ಕನೆಕ್ಟ್ ಆಗುವಂಥ ಒಂದಿದು. ಪಾಪ 2 ಸ್ಟಾಪ್ ಇದ್ದಾರೆ. ಬೆಂಕಿ ಒಂದು ಫೈಲ್ ನಾವು ಬ್ಲೋಯರಲ್ಲಿ ತೆಗೆದುಬಿಟ್ಟು ಅದನ್ನು ಆ ಕಡೆ ಈ ಕಡೆ ಈ ಥರ ಮಾರ್ಕ್ ಮಾಡ್ಕೊತಾರೆ. ಇಲ್ಲಿ ಮಾರ್ಕೇ ಕಾಣ್ತಿಲ್ಲ, ಅಂದರೆ ಆ ಕಡೆ ಬೆಂಕಿ ಹಾರಬಾರ್ದು ಅಂತ. ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಈ ಥರ ಮಾರ್ಕ್ಗಳು ಮಾಡ್ಕೊಂಬಿಟ್ಟು ಬೆಂಕಿ ಹಾಕ್ಕೊಂಡು ಹೋಗಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಮರದ ಬುಡಕಳಿಗೆ ಬೆಂಕಿ ಹಾಕಿದ್ದಾರೆ ನೋಡಿ. ಈ ಮರದ ಬುಡಕಳಿಗೆ ಅಂತಂದರೆ ಈಗ ಆಲ್ರೆಡಿ ಮರಗಳನ್ನ ನೋಡಿ ಹೆದ್ದಾರಿಗಾಗಿ ಭಾಳ ವೇಗವಾಗಿ ಮರಗಳನ್ನ ಕಟಿಂಗ್ ಮಾಡೋಕ್ಕೋಸ್ಕರ ಇದು ಮಾರ್ಕ್ ಮಾಡಿದರು. ಅದಕ್ಕೆ ಇವರು ಪಾಪ ಮೊದಲು ಸ್ವಲ್ಪ ನೀವು ಬೆಂಕಿ ತೆಗೆದುಬಿಟ್ಟು ಸ್ವಲ್ಪ ಇದಾಯ್ತು ಅಂದರೆ ಇಡೀ ಮರ ಒಣಗೋಗುತ್ತೆ. ಇದು ಇವೆಲ್ಲ ಭಾಳ ಸೆನ್ಸಿಟಿವ್ ಇರುವಂಥ ಮರಗಳು. ಹೌದು, ಏನು ಮಲೆನಾಡಲ್ಲಿ ಇದ್ದ ತಕ್ಷಣ ಅವೇನು ಸೆನ್ಸಿಟಿವ್ ಅಲ್ಲ ಅಂತಲ್ಲ. ನೋಡಿ, ಅಲ್ಲಿ ಆಗಲೇ ಹೋಗ್ತಾ ಇದೆ ಬೆಂಕಿ ಕೆಳಗಡೆ. ಇದು ಇವ್ರ ಕತೆ ನೋಡಿ. ಬೆಂಕಿ ಆ ಕಡೆ ಹೋಗ್ತಾ ಇದೆ. ಈಗ ಉದ್ದಕ್ಕೂ ಬೆಂಕಿ ಹಾಕೊಂಡು ಹೋಗಿದ್ದಾರೆ. ಮತ್ತು 2 ಜನ ಸ್ಟಾಪ್ ಇರೋದು. ಈ ಫೈರ್ ಲೈನನ್ನು ಮಾಡ್ಕೊಂಡು ಹೋಗಿದ್ದಾರೆ. ಆ ಕಡೆ ಎಲ್ಲ ಒತ್ತುವರಿ ಜಾಗಗಳೇ, ಆ ಕಡೆ ಎಲ್ಲ ಅಲ್ಲೇ ಬೆಂಕಿ ಏನೋ ಇದೆ ಅಲ್ಲಿ. KFTMF ಸ್ಟೇಟ್ ಫಾರೆಸ್ಟ್ ಲೈನ್ ಅದು ನೋಡಿ. ಮರಗಳ ಬುಡಕ್ಕೆಲ್ಲ ಬೆಂಕಿ ತೆಗೆದುಕೊಂಡು ಹೋಗ್ತದೆ. ಪಾಪ ಅವರು ನಮ್ಮನ್ನು ನೋಡ್ತೀಯಾರೆ, ಇವ್ರು ಏನೋ ಮಾಡ್ತೇನೆ ಅಂತೇಳಿ. ಅವ್ರ ಸಮಸ್ಯೆ ಅಲ್ಲ, ಇದು ಡಿಪಾರ್ಟ್ಮೆಂಟ್ ಸಮಸ್ಯೆ. ಈಗ ನೋಡಿ, ಅಲ್ಲಿ ಅವ್ರಿಗೆ ಕುಡಿಯೋಕೆ ನೀರು ಇಟ್ಕೊಂಡಿಲ್ಲ ಅವರು. ನಾನು ನೋಡಿದಾಗ ಇದು ಮತ್ತೆ ರಸ್ತೆ ಪಕ್ಕಕ್ಕೆ ಇದೆ. ಈ ಥರ ಬೆಂಕಿ ಹಚ್ಕೊಂಡು ಕೂತ್ಕೊಂಡಿದ್ದಾರೆ. ಇರಲಿ, ಬಟ್ ಮರಗಳ ಬುಡಗಳಿಗೂ ಕೂಡ ಬೆಂಕಿ ಹತ್ತಿದ್ರೆ ಭಾಳ ಕಷ್ಟ. ಫೈರ್ ಲೈನ್ ಇನ್ ದಿ ಸೆನ್ಸ್ ಇದ್ದರೆ ಆ ಬ್ಲೋಯರ್ ತಂದು ಮರಗಳ ಬುಡದಲ್ಲಿರುವಂಥದ್ದನ್ನು ಕೂಡ ಕ್ಲೀನ್ ಮಾಡಬೇಕು. ಇದೆಲ್ಲ ಇದು ಮರಗಳನ್ನು ಕಡಿಯೋದಕ್ಕೆ ಈಗ ಆಲ್ರೆಡಿ ಮುಂದಾಗಿದ್ದಾರೆ. ಅದು ಕ್ಷೇಪಣೆ ಗೀಟಿಂಗ್ ಅವೆಲ್ಲ ಇಲ್ಲ, ಅದೆಲ್ಲ ಈಗ ಶುರು ಆಗಿದೆ. ಹಂಗಾಗಿ ಏನು ಬೆಂಕಿ ಹಾಗಿದ್ರು ಏನು ಸಮಸ್ಯೆ ಏನಿಲ್ಲ. ಅವೆಲ್ಲ ಸುಟ್ಟೋದ್ರೆ ಅವುಗಳಿಗೆ ಅವೇ ಸುಡೋಗ್ಬಿಡ್ತಾವಲ್ಲ ಇನ್ನು. ಹಂಗಾಗಿ ಅವ್ರು ಕ್ಲೀನಾಗಿ ಮಾರ್ಕ್ ಮಾಡ್ಕೊಂಡಿದ್ದಾರೆ ನೋಡಿ. ಆ ಥರ ಮಾಡ್ಕೊಂಡ್ಬಿಟ್ಟು ಬೆಂಕಿ ಹಾಕ್ತಿದ್ದಾರೆ. ಅವ್ರ ಲೆಕ್ಕಕ್ಕೆ ಏನಂತಂದರೆ ಈಗೆಲ್ಲ ಮಾರ್ಕ್ ಮಾಡಿದ್ದಾರೆ, ಅವೇನು ಸುಟ್ಟೋದ್ರೆ ಏನು ಸಮಸ್ಯೆ ಇಲ್ಲ.